ಈ ಮಳೆಗಾಲ ಮತ್ತು ಚಳಿಗಾಲ ಬಂತಂದ್ರೆ ಸಾಕು, ಸಾಯಂಕಾಲ ನಮ್ಗೆ ಬಿಸಿ ಬಿಸಿ ಚಹಾದ ಜೊತೆಗೆ ಒಂದೇನಾದ್ರೂ ಕ್ರಿಸ್ಪಿ ಮತ್ತು ಬಿಸಿಯಾಗಿರೋ ಸ್ನ್ಯಾಕ್ಸ್ ಬೇಕನ್ನಿಸ್ತಿರ್ತದ. ಹೌದಾ? ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದಾಗ ಮಾಡೋ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಉತ್ತರ ಕರ್ನಾಟಕದಾಗ ಸಾಯಂಕಾಲ ಹೊರಗಡೆ ಹೋದ್ರೆ ಸಾಕು, ಎಲ್ಲ ಕಡೆ ಈ ಗರಿ ಗರಿಯಾದ ಬಜ್ಜಿನ ನೀವು ನೋಡ್ಬೋದು. ಇದನ್ನ ಇವತ್ತು ನಾವು ಸರಳವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಹರೇ ಶ್ರೀನಿವಾಸ, ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್. ಈಗ ಗರಿ ಗರಿಯಾದ ಬಿಸಿ ಬಿಸಿಯಾದ ಈ ಹೊಸ ರೀತಿಯ ಬಜ್ಜಿ ಹೇಗೆ ಮಾಡೋದು ನೋಡೋಣ. ಒಂದು ಬಟ್ಲದಷ್ಟು ನಾನು ಕಡ್ಲಿ ಹಿಟ್ಟು ತಗೊಂಡಿನಿ. ಅದಕ್ಕೆ 2 ದೊಡ್ಡ ಚಮಚದಷ್ಟು ನಾವು ಅಕ್ಕಿ ಹಿಟ್ಟು ಹಾಕೋಣ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿ ಕ್ರಿಸ್ಪಿ ಆಗ್ತದೆ. 1 ಟೀ ಸ್ಪೂನಿನಷ್ಟು ಅಜ್ವಾಯಿನ ಕಾಳು ಹಾಕೊಂಡು, ಆಮೇಲೆ ಇದಕ್ಕೆ ಸ್ವಲ್ಪ ಇಂಗು ಹಾಕ್ರಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು, ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಕಲರ್ ಬರಲಿ ಅಂತ ಹೇಳಿ ಈ ಕೆಂಪು ಖಾರ ಪುಡಿ ಹಾಕ್ಲಿಕತ್ತೀನಿ. ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಆಮೇಲೆ 1 ದೊಡ್ಡ ಚಿಟಿಕೆಯಷ್ಟು ಈ ಊಟ ಅಡಿಗೆ ಸೋಡಾ ಇರ್ತದಲ್ಲ ಅದು ಹಾಕೋಣ. ಹಾಕಿ ಇದನ್ನ ಈ ರೀತಿ ಮಿಕ್ಸ್ ಮಾಡಿ ಸೈಡ್ಗೆ ಇಡೋಣ. ಈಗ ನೀರು ಹಾಕಿ ಕಲಸೋದು ಬೇಡ. ಇವಾಗ ಇದನ್ನೆಲ್ಲ ನಾನು ಚಂದ ಗಂಟೆಲ್ಲ ಒಡ್ಕೊಂಡು ಕಲಿಸಿ ಸೈಡ್ಗೆ ಇಡ್ಲಿಕತ್ತೀನಿ. ಈ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ಇದರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತದೆ. ಬಹಳ ಇಷ್ಟ ಆದರೆ ಲೈಕ್, ಕಾಮೆಂಟ್ಸ್ ಮತ್ತು ಶೇರ್ ಮಾಡ್ರಿ. ಈಗ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡೋಣ. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ತಗೊಳ್ರಿ. ಅದ್ರೊಳಗೆ ನಾನು ಹಸಿ ಶುಂಠಿ ಹಾಕಿನಿ. ನೀವು ಬೆಳ್ಳುಳ್ಳಿ ಬೇಕಾದ್ರೆ ಬೆಳ್ಳುಳ್ಳಿ ಹಾಕೋಬಹುದು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಹಾಕಿನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿನಿ. ನೀವು ಬೇಕಾದ್ರೆ ಇದ್ರೊಳಗೆ ಪುದೀನ ಸೊಪ್ಪು, ಬೆಳ್ಳುಳ್ಳಿ ಹಾಕೋಬಹುದು. ಆಮೇಲೆ ಇದರಲ್ಲಿ ನೀರು ಹಾಕ್ದೇನೆ ನಾವು ಹಾಗೆ ಚಂದ ಪೇಸ್ಟ್ ಮಾಡ್ಕೋಬೇಕು. ಇದ್ರದ್ದು ಅಂದರೆ ಸ್ವಲ್ಪ ಗಟ್ಟಿ ಪೇಸ್ಟ್ ಆಗಿ ಆಗಬೇಕು. ಅದಕ್ಕೆ ನೀರನ್ನು ಹಾಕಬೇಡ್ರಿ. ನೋಡ್ಬೋದು ನೀವು ಈ ರೀತಿ ಚಂದ ಪೇಸ್ಟ್ ಆಗಿದೆ. ನೀವು ಇದ್ರ ಬದಲಾಗಿ ಬೇರೆ ಏನೂ ಚಟ್ನಿನ ಮಾಡ್ಕೋಬೋದು. ಇಲ್ಲ ಕೆಂಪು ಖಾರ ಇರ್ತದಲ್ಲ ಮನೆಯೊಳಗೆ, ರೆಡ್ ಚಿಲ್ಲಿ ಚಟ್ನಿ ಇದ್ರ ಅದನ್ನು ಯೂಸ್ ಮಾಡ್ಬೋದು. ಇದೇ ಬೇಕಂತಿಲ್ಲ. ಈಗ ಇಲ್ಲಿ ನಾವು ಎಣ್ಣೆಗಾಯಿ ಅಂತ ಮಾಡ್ಲಿಕ್ಕೆ ಏನು ಬದ್ನಿಕಾಯಿ ತರ್ತೀವಿ, ಆ ಬದ್ನಿಕಾಯಿ ಒಳಗೆ ದೊಡ್ಡ ದೊಡ್ಡ ಸೈಜಿಂದು ತೊಗೊಂಡಿನಿ. ಅದ್ರದ್ದು 2 ಸೈಡನ್ನು ನೀವು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ರಿ. ಇವಾಗ ಇದು ಸ್ವಲ್ಪ ಬದ್ನಿಕಾಯಿ ಹೆಂಗೆ ಫ್ರೆಶ್ ಮತ್ತು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿರಬೇಕು. ಚಂದ ತೊಳೆದು ನೀವು ಒರೆಸ್ಕೋಬೇಕು ಇದನ್ನು. ಇವಾಗ ಇದನ್ನು ಅರ್ಧ ಇಂಚಿನಷ್ಟು ಸ್ಲೈಸ್ ಮಾಡಬೇಕು. ಬಹಳ ದಪ್ಪ ಮಾಡಬೇಡ್ರಿ. ಅರ್ಧ ಇಂಚಿನ ನೀವು ಸ್ಲೈಸ್ ಮಾಡಿಬಿಟ್ಟು ಅದ್ರ ನಡುವೆ ಒಂದಕ್ಕೆ ಕಟ್ ಮಾಡೋಣ. ಪೂರ್ತಿ 1ರಾಗ 2 ಭಾಗ ಮಾಡಬೇಡ್ರಿ. ಸ್ವಲ್ಪ ಕೆಳಗಡೆ ಟಚ್ ಇರಬೇಕು, ಜಾಯಿಂಟ್ ಇರಬೇಕು ಆ ರೀತಿ. ಇವಾಗ ನೋಡಿರಿ ಕಟ್ ಮಾಡಿ ಸ್ವಲ್ಪ ಕೆಳಗಡೆ ಒಂದಕ್ಕೊಂದು ಅಂಟಿರಬೇಕು. ಈ ರೀತಿ ಭಾಗ ಮಾಡಿದಾಗ ಕೆಳಗಡೆ ಜಾಯಿಂಟ್ ಇರಬೇಕು. ಈ ರೀತಿ ಎಲ್ಲವನ್ನು ಮಾಡಿ ಇಟ್ಕೊಳ್ರಿ. ಬರೀ ಒಂದು ಟೈಮಿಗೆ 1-2 ಬದ್ನಿಕಾಯಿಂದ ಮಾಡಿಕೊಂಡ್ರೆ ಸಾಕು. ಒಮ್ಮೆ ಬಹಳ ಮಾಡಿಟ್ಕೊಂಡ್ರೆ ಇದು ಬದ್ನಿಕಾಯಿ ಆಮೇಲೆ ಕೆಂಪಾಗ್ಬಿಡ್ತಾವೆ ಇವು ಸ್ಲೈಸ್. ಅದಕ್ಕೆ ಆ ರೀತಿ ಮಾಡಬೇಡ್ರಿ. ಇವಾಗ ಇದು ಮೆಣಸಿನ್ಕಾಯಿ ಚಟ್ನಿನ ಇದ್ರೊಳಗೆ ನಾವು ಸ್ಟಫ್ ಮಾಡೋಣ. ನೀವು ಮೆಣಸಿನ್ಕಾಯಿ ಚಟ್ನಿನೇ ಅಂತಲ್ಲ, ನೀವೇನು ಸ್ಟಫ್ ಮಾಡ್ಬೋದು. ಮನೆಯೊಳಗಿರೋ ಈ ಕೆಂಪು ರೆಡ್ ಚಿಲ್ಲಿ ಚಟ್ನಿ ಇರ್ತದೆ, ಅಥವಾ ಮನೆಯೊಳಗೆ ಏನಾದರೂ ಕೆಂಪು ಖಾರ ಅಂತ ಇರ್ತದೆ, ಯಾವುದನ್ನು ಮಾಡ್ಕೊಳ್ರಿ ನೀವು. ಈವನ್ ಪುದೀನ ಚಟ್ನಿ, ಸ್ವೀಟ್ ಚಟ್ನಿ ಇರ್ತದೆ ಮನೆಯೊಳಗೆ, ಯಾವುದನ್ನು ನೀವು ಮಾಡ್ಕೋಬೋದು. ಆ ರೀತಿ ಮಾಡ್ಕೊಂಡು ಈ ರೀತಿ ನಾವೆಲ್ಲವನ್ನು ಸ್ಟಫ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದೇ ರೀತಿ ಬಹಳ ವೆರೈಟಿದು ಬಜ್ಜಿಗಳನ್ನು ನಾನು ನನ್ನ ಚಾನಲ್ ಒಳಗೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ನೀವು ಹೋಗಿ ಒಂದು ಸರ್ತಿ ವಿಸಿಟ್ ಮಾಡಿರಿ. ನೀವು ಅದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಈ ರೀತಿ ಎಲ್ಲವನ್ನು ನಾನು ಸ್ಟಫ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನಾವು ಹಿಟ್ಟನ್ನು ಕಲಿಸಿಟ್ಟಿದ್ದೀವಲ್ಲ ಅದರೊಳಗೆ ಇವಾಗ ನೀರು ಹಾಕೋಣ. ಯಾಕಂದ್ರೆ ಮುಂಚೆನೇ ಕಲಿಸಿ ಇಡಬಾರ್ದು. ಇದ್ರೊಳಗೆ ಹಾಕಿರೋ ಸೋಡಾ ಏನಾಗ್ಬಿಡ್ತದೆ, ರಿಯಾಕ್ಷನ್ ಆಗಿ ಆಮೇಲೆ ಸರಿಯಾಗಿ ಅದ್ರದ್ದು ರಿಸಲ್ಟ್ ಬರೋದಿಲ್ಲ. ಅದಕ್ಕೆ ಇವಾಗ ಅದರೊಳಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ರನ್ನಿಂಗ್ ಕನ್ಸಿಸ್ಟೆನ್ಸಿ, ಅಂದರೆ ಭಾಳ ದಪ್ಪನೂ ಅಲ್ಲ ಭಾಳ ತೆಳ್ಳಗೂ ಅಲ್ಲ, ಆ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ರಿ. ಎಲ್ಲಿ ನಾವು ಕಟ್ ಮಾಡಿ ಸ್ಟಫಿಂಗ್ ಮಾಡಿದ್ವಲ್ಲ ಆ ಭಾಗವನ್ನು ನಮ್ಮ ಬಟ್ಟಿನಿಂದ ಪ್ರೆಸ್ ಮಾಡಬೇಕು. ಯಾಕಂದರೆ ಅದರೊಳಗಿರೋದು ಸ್ಟಫಿಂಗ್ ಹೊರಗೆ ಬರಬಾರ್ದು. ಪ್ರೆಸ್ ಮಾಡಿ ಆಮೇಲೆ ಅದನ್ನು ಹಿಟ್ಟೊಳಗೆ ಅದ್ದಿ ನಾವು ಈ ಮೀಡಿಯಮ್ ಹೀಟ್ ಇರೋ ಎಣ್ಣೆ ಒಳಗೆ ಹಾಕಿ ಒಂದೊಂದೇ ಕರಿಬೇಕು. ನೋಡ್ಬೋದು ನೀವು ಎಲ್ಲಿನೂ ಸ್ಟಫಿಂಗ್ ಹೊರಗಡೆ ಬಂದಿಲ್ಲ. ಎಲ್ಲಿ ನೀವು ಕಟ್ ಮಾಡಿರೋ ಆ ಭಾಗವನ್ನು ಬಟ್ಟಿನಿಂದ ಪ್ರೆಸ್ ಮಾಡಿ ಹಿಡಿದು ಆಮೇಲೆ ಈ ರೀತಿ ಹಿಟ್ಟಿನೊಳಗೆ ಅದ್ದಿ ಹಾಕಬೇಕು. ಆಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇದು ಚಂದ ಗರಿ ಗರಿ ಕ್ರಿಸ್ಪಿ ಆಗೋವರೆಗೂ ಕರಿಬೇಕು. ಈ ಬಜ್ಜಿದು ಒಂದು ಟೇಸ್ಟು ಭಾಳ ಚಲೋ ಇರ್ತದೆ. ಆಮೇಲೆ ಮನೆಯೊಳಗೆ ಒಂದೊಂದು ಸರ್ತಿ ಏನಾಗಿರ್ತವೆ, 3-4 ಬದ್ನಿಕಾಯಿ ಹಾಗೆ ಉಳಿದಿರ್ತದೆ. ಬದ್ನಿಕಾಯಿ ಪಲ್ಯನೂ ತಿಂದು ಬರೀ ಬೇಜಾರಾಗಿರ್ತದಲ್ಲ, ಆವಾಗ ಇದು ಒಂದು ಬೆಸ್ಟ್ ಒಂದು ಸ್ನ್ಯಾಕ್ಸ್. ನೀವು ಮಕ್ಕಳು ಸ್ಕೂಲ್ ಬಿಟ್ಟು ಬರೋವಾಗ ಆಯಿತು, ಅಥವಾ ನೀವು ಯಾರಾದರೂ ಗೆಸ್ಟ್ ಬರಲಿ
ಅಥವಾ ಟೀ ಜೊತೆಗೆ ಇದನ್ನು ಮಾಡ್ಕೋಬೋದು. ಇದಕ್ಕೆ ಸಾಸ್ ಜೊತೆನೇ ತಿನ್ನಬೇಕಂತಿಲ್ಲ. ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಕೆಂಪ ಖಾರ ಉದುರಿಸ್ಕೊಂಡು ಹಾಗೇನೂ ತಿನ್ಬೋದು. ಆಮೇಲೆ ನೋಡಿರಿ, ನೀವು ಕಟ್ ಮಾಡಿದರೆ ಸಾಕು, ಮೇಲ್ಗಡೆ ಗರಿ ಗರಿ, ಒಳಗೆ ಸಾಫ್ಟ್. ಥ್ಯಾಂಕ್ ಯು.